ನಾನಿವತ್ತು ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ಪುನರಾವರ್ತನೆ ಮಾಡ್ತೇನೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸಲು ನಾನು ಬಹಳ ಉತ್ಸಾಹ ಉಳ್ಳವನಾಗಿ ಈ ದಿವಸ ನಿಮ್ಮ ಮುಂದೆ ಬಂದಿದ್ದೇನೆ. ದಯಮಾಡಿ ನನಗೋಸ್ಕರ ಮತ್ತು ನಮ್ಮ ವಾಕ್ಯ ಸಹಾಯವಾಗುವಾಗೆ, ವಾಕ್ಯ ಸಂದೇಶಕ್ಕೆ ಸಹಾಯವಾಗುವಾಗೆ ಈ ವಾಕ್ಯ ಭಾಗವನ್ನ ದಯಮಾಡಿ ಓದ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಯಾರಾದರೂ ಓದಬಹುದು. ಬೈಬಲ್ ಇದೆಯಲ್ಲ ಕೈಯಲ್ಲಿ ನಿಮ್ಮಲ್ಲಿ? ಸತ್ಯವೇದ ನಿಮ್ಮಲ್ಲಿ ಇದೆಯಾ ಕೈನಲ್ಲಿ? ಈಗ ತಗೊಳ್ತಾ ಇರ್ಬೋದು. ಓಕೆ, ಲೇಟ್ ಆಗುತ್ತೆ, ನನಗೆ ಸಮಯ ಬಹಳ ಕಡಿಮೆ ಇದೆ. ಇನ್ನು 35 ನಿಮಿಷದಲ್ಲಿ ನಾನು ಮುಗಿಸ್ಬೇಕು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟಂತ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುತ್ತದೆ ಎಂಬುದಕ್ಕೆ ಪವಿತ್ರಾತ್ಮನು ತಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಥ್ಯಾಂಕ್ ಯು ಸೋ ಮಚ್ ಡಿಸೋಜ ಬ್ರದರ್. ಈ ವಾಕ್ಯ ಭಾಗದಲ್ಲಿ ನಾನು ಈ ವಾಕ್ಯವನ್ನ ಇನ್ನು ಬಿಟ್ಟು ಮುಂದಕ್ಕೆ ಹೋಗಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಮತ್ತು ಹಿಂದೆ ಇನ್ನೂ ಹಲವಾರು ವಿಷಯಗಳನ್ನ ಕೈ ಬಿಟ್ಟು ನಾನು ಮುಂದೆ ಸ್ಕಿಪ್ ಮಾಡಿ ಮುಂದೆ ಬಂದಿದ್ದೇನೆ. ಕಾರಣ ನಿಮಗೆ ತಿಳಿಸಬೇಕಾದಂತ ಪ್ರಮುಖವಾದಂತ ವಿಷಯಗಳನ್ನ ತಿಳಿಸಬೇಕೆಂಬುದಾಗಿ ಕರ್ತನ ಚಿತ್ತವಿರುವುದರಿಂದ ನಾನು ನಿಮಗೆ ಅದನ್ನ ತಿಳಿಯ ಬಯಸ್ತೇನೆ. ಈ ದಿವಸ ನಾನು ಈ ಪವಿತ್ರಾತ್ಮನ ಬಗ್ಗೆ ನಿಮಗೆ ಪರಿಚಯವನ್ನ ಮಾಡಬೇಕಾಗ್ತದೆ. ಇಲ್ಲದ ಇದ್ರೆ ಈ ಪವಿತ್ರಾತ್ಮನ ಮುದ್ರೆ ಅಂದ್ರೆ ಏನು, ಆತನ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ ಎಂದರೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಪವಿತ್ರಾತ್ಮನು ಯಾರು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಬಹಳ ಗಲಿಬಿಲಿಗೆ ಉಂಟಾಗುವಂತ ಪರಿಸ್ಥಿತಿ ನಮಗೆ ಉಂಟಾಗ್ತದೆ. ಇವತ್ತಿನ ಈ ಲೋಕದ ಸುವಾರ್ಥ ಸೇವೆಯಲ್ಲಿಯೂ ಸಭಾ ಸೇವೆಯಲ್ಲಿಯೂ ಸಭೆಗಳಲ್ಲಿಯೂ ಕೂಡ ಈ ಪವಿತ್ರಾತ್ಮನ ವಿಚಾರದಲ್ಲಿ ಬಹಳ ಗಲಿಬಿಲಿ ಇದೆ. ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸರಿಯಾದ ರೀತಿಯಲ್ಲಿ ಹೇಳುವಂತವರು, ವಾಕ್ಯಾನುಸಾರವಾಗಿ ಹೇಳುವಂತವರು ಬಹಳ ಆತುರವಾಗಿ ನಿರ್ಣಯಗಳನ್ನ ತೆಗೆದುಕೊಂಡು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವುದರಿಂದ ನಮ್ಮಂತವರಿಗೆ, ಅಂದ್ರೆ ಏನು ಗೊತ್ತಿಲ್ಲದವರಿಗೆ ಅದನ್ನ ನಾವು ತಿಳಿದುಕೊಳ್ಳುವಾಗ ಅನೇಕ ಅನುಮಾನಗಳು, ಕೆಲವು ಯಾವುದೋ ಒಂದು ಸಾಂಪ್ರದಾಯಿಕವಾದಂತಹ ಭಾವನೆಗಳು, ಆ ಒಂದು ಅನುಭವಗಳು ನಮಗೆ ಆಗ್ತದೆ. ಅದರಿಂದ ಬಹಳ ವಿಶ್ವಾಸಿಯ ಜೀವನಕ್ಕೆ, ಕ್ರಿಸ್ತಿಯ ಜೀವನಕ್ಕೆ ಅಪಾಯ ಆಗುವ ಸಾಧ್ಯತೆಗಳಿರುವುದರಿಂದ ನಾವು ಸರಿಯಾಗಿ ಅದನ್ನ ತಿಳ್ಕೊಳ್ಳಬೇಕು. ಇಲ್ಲಿ ಪವಿತ್ರಾತ್ಮನು ಅಂತ ಹೇಳುವಾಗ ಪರಲೋಕದಲ್ಲಿರುವ ತಂದೆಯಾದ ದೇವರ ತ್ರಯೇಕತ್ವದಲ್ಲಿ 3ನೇ ವ್ಯಕ್ತಿ. ಇಸ್ ನಾಟ್ ಅವನಿಗೆ ದೇಹ ಇಲ್ಲ, ಆತನು ಕಣ್ಣಿಗೆ ಕಾಣದಂತವನು, ಅರ್ಥ ಬರುವುದಿಲ್ಲ. ಈಸ್ ಎ ಪರ್ಸನ್. ಇದನ್ನ ನೀವು ಮೊದಲನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಯಾವ್ದಾದ್ರು ಒಂದಷ್ಟು ಪೇಪರ್ ಏನಾದ್ರು ಇಟ್ಕೊಂಡಿದ್ರೆ ಒಂದು ಪೆನ್ಸಿಲ್ ಪೆನ್ ತಗೊಂಡು ಅದನ್ನ ನಾನು ಹೇಳಿದ್ದ ವಿಷಯವನ್ನ ನೀವು ಬರ್ಕೊಳ್ತಾ ಹೋದ್ರೆ ಇನ್ನು ನಿಮ್ಗೆ ಬಹಳ ಸಹಾಯ ಆಗ್ತದೆ. ಇದು ಬಹಳ ಆಸಕ್ತಿಯಿಂದ ನೀವು ಕೇಳಬೇಕು ಈ ವಾಕ್ಯವನ್ನ. ನೀವು ಇಲ್ಲದೆ ಹೋದ್ರೆ ಪ್ರಶ್ನೆಗಳು ಬಹಳವಾಗಿ ಬಂದ್ಬಿಡ್ತದೆ ನಿಮ್ಮ ಮನಸ್ಸಿನಲ್ಲಿ. ಆದ್ರಿಂದ ಈ ಪರಿಶುದ್ಧಾತ್ಮನು ಅಂತ ಹೇಳುವಾಗ ಒಬ್ಬನೇ ದೇವರ ವ್ಯಕ್ತಿತ್ವಗಳಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಒಬ್ಬನೇ ದೇವರ ವ್ಯಕ್ತಿತ್ವಗಳಲ್ಲಿ 3ನೇ ವ್ಯಕ್ತಿಯಾಗಿದ್ದಾನೆ. ನೀವು ಅರ್ಥ ಮಾಡಿಕೊಳ್ರಿ ಅದನ್ನು. ಒಬ್ಬನೇ ದೇವರ ಅಂದ್ರೆ ಪರಲೋಕದಲ್ಲಿ ಆಸೀನನಾಗಿರ್ತಕ್ಕಂಥವನಾದಂತ ದೇವರು. ನಾವು ಇದೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 12ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ನಾವು ದೇವರ ಸ್ವಕೀಯ ಪ್ರಜೆಯಾದೆವು, ಬರಬೇಕಾದ ಕ್ರಿಸ್ತನನ್ನು ಎದುರು ನುಡಿತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು. ಅಂದ್ರೆ ಆತನ ಮೇಲೆ ಇನ್ಯಾವ ದೇವರು ಇಲ್ಲ, ಆತನೇ ದೇವರು, ಆತನೇ ಎಲ್ಲವನ್ನೂ ಸೃಷ್ಟಿ ಮಾಡಿದಂತ ದೇವರು, ಎಲ್ಲದರ ಮೇಲೆ ಸಾರ್ವಭೌಮತ್ವ ಉಳ್ಳವನು.
ಈ ತನ್ನ ಇಷ್ಟದಂತೆ ಮಾಡುವ ನಡೆಸುವ ದೇವರು ಅಂದ್ರೆ ಎಲ್ಲದರ ಮೇಲೆ ಸಾರ್ವಭೌಮತ್ವ ಉಳ್ಳವನು. ಅವನ ಇಚ್ಛೆಗೆ ತಕ್ಕಂತೆ ತನ್ನ ಇಷ್ಟ ತಕ್ಕಂತೆ ನಡೆಸುವಂತ ದೇವರು. ಅವನು ಪರಲೋಕದಲ್ಲಿರ್ತಕ್ಕಂಥ ನಮ್ಮ ನಿಮ್ಮ ತಂದೆಯಾದ ದೇವರು, ನಿಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು, ನಮ್ಮನ್ನ ಈ ಸಂದರ್ಭದಲ್ಲಿಯೂ ಕೂಡ ಕಾಯುತ್ತಿರುವ ಆತನೇ ಆಗಿದ್ದಾನೆ. ಇದು ಮೊದಲನೆಯ ಒಂದು ವಿಷಯವನ್ನ ನಿಮ್ಮ ಜ್ಞಾಪಕದಲ್ಲಿ. ಆ ದೇವರ ತ್ರಯೇಕತ್ವದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮವೆಂದ ವಿಶಿಷ್ಟವಾದಂತ ಮೂರು ವ್ಯಕ್ತಿತ್ವವುಳ್ಳ ಮೂರು ವ್ಯಕ್ತಿಗಳಾಗಿ ತ್ರಯೇಕತ್ವವನ್ನ ಆತನು ಹೊಂದಿದ್ದಾನೆ. ಅಂದ್ರೆ ತನ್ನಿಂದಲೇ ಅಂದ್ರೆ ಆ ದೇವರಿಂದಲೇ ತಂದೆಯಾದ ದೇವರು, ಆ ದೇವರಿಂದಲೇ ಮಗನಾದ ದೇವರು, ಆ ದೇವರಿಂದಲೇ ಪವಿತ್ರಾತ್ಮನಾದ ದೇವರು. ಈ ಮೂರು ಜನರು ವ್ಯಕ್ತಿಗಳೇ. ಈ ತಂದೆಯಾದ ದೇವರು ಅಂತ ಹೇಳುವಾಗ ದೇವರಿಂದ ಬೇರ್ಪಡಿಸಲ್ಪಟ್ಟಂತ ವ್ಯಕ್ತಿಯಲ್ಲ, ಆತನೇ ತಂದೆಯಾದ ದೇವರು, ಆ ದೇವರೇ ತಂದೆಯಾದ ದೇವರು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಈ ತಂದೆಯಾದ ದೇವರಲ್ಲಿ ಇದ್ದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಾವು ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯದ 18ನೇ ವಚನ ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಎದೆಯಲ್ಲಿದ್ದವನು ಸ್ವತಃ ದೇವರು ಆಗಿದ್ದವನು ಅಂದ್ರೆ ಅರ್ಥ, ಈ ಹಿಮ್ಸೆಲ್ಫ್ ಗಾಡ್ ಅಂತ ಹೇಳುವಾಗ ಅವನು ಇಸ್ ದ ಸಪರೇಟ್ ದೇವರಲ್ಲ, ಸಪರೇಟ್ ಆದಂತ ದೇವರಲ್ಲ ಕರ್ತನಾದ ಯೇಸು ಕ್ರಿಸ್ತನು. ಆತನು ಆ ದೇವರೇ, ಕರ್ತನಾದ ಯೇಸು ಕ್ರಿಸ್ತನು ಆ ಸರ್ವಶಕ್ತನಾದ ದೇವರೇ ಒಂದು ಭಾಗ ಎಂಬುದಾಗಿ ಆ ವಾಕ್ಯವು ನಮಗೆ ತಿಳಿಸ್ತದೆ. ನೀವು ಅರ್ಥ ಮಾಡಿಕೊಳ್ಬೇಕು, ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾರಾದ್ರೂ ಈ ವಿಷಯವನ್ನ ನಾನೀಗ ಪ್ರಸ್ತಾಪ ಮಾಡುವಾಗ ನಿಮ್ಮ ಬಳಿ ಮಾತಾಡುವುದು ಅಥವಾ ನಿಮ್ಮ ಬಳಿ ಏನಾದ್ರು ಕರೆಯುವುದು, ಅದು ಹೇಳುವುದು, ಬೇರೆ ಬೇರೆ ವಿಚಾರಗಳು ಏನಾದ್ರು ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ದಯಮಾಡಿ ಅವರಿಗೆ ವಾರ್ನ್ ಮಾಡಿ, ನೀವು ಇವತ್ತೊಂದು ಅರ್ಧ ಗಂಟೆ ನಮ್ಮನ್ನು ಬಿಟ್ಟು ಬಿಡಿ, ನೀವು ದೂರ ಹೋಗಿ ಬಾಲ್ ಹಾಕೊಂಡು ಒಬ್ಬರೇ ಕೇಳಿ, ಇಲ್ಲ ಆಸಕ್ತಿ ಇರೋರೆಲ್ಲರನ್ನು ಸೇರಿಸ್ಕೊಂಡು ಈ ವಾಕ್ಯವನ್ನ ಕೇಳ್ರಿ. ಈಗ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ. ತಂದೆಯಾದ ದೇವರು ಅಂತ ಹೇಳುವಾಗ, ದೇವರು ಪರಲೋಕದಲ್ಲಿರ್ತಕ್ಕಂಥ ತಂದೆಯಾದ ದೇವರು ಅಂತ ಹೇಳುವಾಗ ಆತನೇ ದೇವರು, ಆತನ ಒಬ್ಬನೇ ಆಗಿದ್ದಾನೆ. ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ದೇವರ ಪ್ರತಿರೂಪನು, ಎಲ್ಲವನ್ನು ಸೃಷ್ಟಿ ಮಾಡಿದಂತ ದೇವರು ಕರ್ತನಾದ ಯೇಸು ಕ್ರಿಸ್ತನ ಅಂತ ಹೇಳುವಾಗ ಆತನೇ ಆಗಿದ್ದಾನೆ. ಆದರೆ ತಂದೆಯಾದ ದೇವರಲ್ಲಿ ಅಂದ್ರೆ ದೇವರಲ್ಲಿ ಮತ್ತು ತಂದೆಯಾದ ದೇವರಲ್ಲಿ ಇಬ್ಬರು ಒಂದೇ. ಆ ದೇವರಲ್ಲಿ ಒಂದು ವಿಶಿಷ್ಟವಾದಂತ ವ್ಯಕ್ತಿಯಾಗಿ ಅವನು ಎರಡನೇ ವ್ಯಕ್ತಿಯಾಗಿ ಕಂಡು ಬರುತ್ತಾನೆ ಸತ್ಯವೇದದಲ್ಲಿ, ಜ್ಞಾಪಕವಿರಲಿ. ಅಂದ್ರೆ ಅವರು ತಂದೆಯಾದ ದೇವರು, ಮಗನಾದ ದೇವರು ಅಂತ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬರಲ್ಲಿ ಒಬ್ಬರು ಇರುವಂತವರು, ಆ ವಿಶಿಷ್ಟವಾದಂತ ವ್ಯಕ್ತಿತ್ವ ಉಳ್ಳವಂತವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಕೂಡ ಅದೇ ರೀತಿಯಲ್ಲಿ ತಂದೆಯಾದ ದೇವರಲ್ಲಿ ವಿಲೀನನಾಗಿದ್ದವನು, ಆತನ ಆತ್ಮವೇ ದೇವರ ಆತ್ಮವೇ ಆಗಿದ್ದಾನೆ. ಆತನು ಒಬ್ಬನು ವ್ಯಕ್ತಿಯು ಕೂಡ ಆಗಿದ್ದಾನೆ. ಮೂರು ಜನ ವ್ಯಕ್ತಿಗಳು ವಿಶೇಷವಾದಂತ ವ್ಯಕ್ತಿತ್ವ ಉಳ್ಳ ವ್ಯಕ್ತಿಗಳಾಗಿದ್ದಾರೆ ಹೊರತು ನಾವು ಬೇರೆ ಬೇರೆಯಾಗಿ ಆಲೋಚನೆ ಮಾಡುವಾಗ ಅದು ಕಕ್ಕಾಬಿಕ್ಕಿ ಮಾಡೋದನ್ನ ನಮಗೆ ಬಹಳ ಕನ್ಫ್ಯೂಷನ್ ತಂದು ಬೇರೆ ಬೇರೆ ಏನೆಲ್ಲ ಅರ್ಥಗಳು ಬರ್ತದೆ, ಕೆಲವು ವಾಕ್ಯಗಳನ್ನ ನಾವು ನಂಬಲಿಕ್ಕೆ ಆಗುವುದಿಲ್ಲ, ಆ ರೀತಿಯಲ್ಲಿ ನಮ್ಮನ್ನ ತೆಗೆದುಕೊಂಡು ಹೋಗ್ತದೆ. ಅದರಿಂದ ನಾನು ಕೂಡ ಅದನ್ನ ಹುಷಾರಾಗಿ ನಿಮಗೆ ನಿಮಗೆ ಹೇಳ್ಕೊಡ್ಬೇಕು. ಅದನ್ನ ಅರ್ಥೈಸುವವನು ನಾನಲ್ಲ, ನಿಮ್ಮಲ್ಲಿರ್ತಕ್ಕಂಥ ಪವಿತ್ರಾತ್ಮನು ಅದನ್ನು ಅರ್ಥೈಸಿಸ್ತಾನೆ. ಆ ಪವಿತ್ರಾತ್ಮನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ ಈ ವಿಚಾರದಲ್ಲಿ. ದೇವರು ಇನ್ನೂ ಹೆಚ್ಚು ಹೆಚ್ಚು ಆ ಜ್ಞಾನವನ್ನ ಕೊಟ್ಟು ಅದು ಅರ್ಥೈಸಿಕೊಳ್ಳುವಂತ ಜ್ಞಾನವನ್ನ ನಿಮಗೆ ಕೊಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡುವನಾಗಿದ್ದೇನೆ. ಈ ಪವಿತ್ರಾತ್ಮನು ಅಂತ ಹೇಳುವಾಗ ಅವನು ಮೂರನೇ ವ್ಯಕ್ತಿಯಾಗಿದ್ದಾನೆ. ಈಸ್ ಅ ಪರ್ಸನ್. ಈ ದೇವರಲ್ಲಿರ್ತಕ್ಕಂಥ ವಿಶಿಷ್ಟವಾದಂತ ಗುಣ, ಈ ಮೂವರಲ್ಲೂ ಇರ್ತಕ್ಕಂಥ ಒಂದು ವಿಶಿಷ್ಟವಾದಂತ ಗುಣ ಏನು ಅಂತ ಹೇಳಿದರೆ, ಅವರು ತಮ್ಮ ಇಚ್ಛೆ ಬಂದಂತೆ ನಡೆದುಕೊಳ್ಳುವವರು. ಅಂದ್ರೆ ಎಲ್ಲದರಲ್ಲೂ ಸರ್ವಾಧಿಕಾರ ಉಳ್ಳಂತವರು ಅಂತ ಹೇಳುವರು. ತಂದೆಯಾದ ದೇವರು ಇಸ್ ದ ಮೇನ್ ಆಗಿ ಏನು ಹೇಳ್ತಾನೋ ಅದನ್ನೇ ಈ ಇಬ್ಬರು ದೇವರುಗಳು ಕೂಡ ಅದನ್ನೇ ಹೇಳುವವರಾಗಿದ್ದಾರೆ. ಆತನು ಏನು ಮಾಡ್ತಾನೋ ಅದನ್ನೇ ಇವರು ಕೂಡ ಮಾಡುವವರಾಗಿರುತ್ತಾರೆ. ನೀವು ಅಷ್ಟನ್ನ ನಾವು ಅರ್ಥ ಮಾಡಿಕೊಳ್ಳುವುದು. ಒಂದು ಉದಾಹರಣೆ, ಚಿಕ್ಕ ಉದಾಹರಣೆ ನಾನು ಕೊಡ್ತೇನೆ. ತಂದೆ, ಮಗ, ಪರಿಶುದ್ಧಾತ್ಮ ಅಂತ ಹೇಳುವಾಗ ನಾನು
ಅದನ್ನ ಇವತ್ತಿನ ಒಂದು ದಿನಕ್ಕೆ ಒಂದು ಹೋಲಿಸ್ತೇನೆ. ಈ ದಿವಸ ನಮಗೆ ಮಂಗಳವಾರ. ಈ ದಿವಸ ಮಂಗಳವಾರ. ಈ ಮಂಗಳವಾರನ ನಾವು 3 ಭಾಗ ಮಾಡೋಣ. ಏನು? ಮಂಗಳವಾರ ಬೆಳಿಗ್ಗೆ, ಮಂಗಳವಾರ ಮಧ್ಯಾಹ್ನ, ಮಂಗಳವಾರ ಸಾಯಂಕಾಲ 3 ಭಾಗ ಮಾಡೋಣ. ಈ ಮಂಗಳವಾರ ಬೆಳಿಗ್ಗೆ, ಮಂಗಳವಾರ ಮಧ್ಯಾಹ್ನ, ಮಂಗಳವಾರ ಸಾಯಂಕಾಲ ಇಲ್ಲ ರಾತ್ರಿ ಅಂತ ಹೇಳುವಾಗ ಅರ್ಥ ಚೆನ್ನಾಗಿ ಆಗ್ತದೆ. ಅದು ಮಂಗಳವಾರದಲ್ಲಿ ಇರ್ತಕ್ಕಂಥ 3 ಕಾಲಗಳು ಎಂಬುದಾಗಿ. ಈ ಮಂಗಳವಾರವನ್ನ ನಾವು 3 ಭಾಗ ಮಾಡಿ ನೋಡೋಣ. ಈಗ ಏನಂದ್ರೆ, ಬೆಳಗಿನ ಮಂಗಳವಾರ, ಮಧ್ಯಾಹ್ನದ ಮಂಗಳವಾರ, ರಾತ್ರಿಯ ಮಂಗಳವಾರ ಇಲ್ಲ ಸಂಜೆಯ ಮಂಗಳವಾರ ಎಂಬುದಾಗಿ 3 ಭಾಗ ಮಾಡೋಣ. ಈಗ ನಿಮಗೆ ಅರ್ಥ ಆಗಿರ್ಬೇಕು, ಮಂಗಳವಾರ ಎಂಬ ಈ ವಾರದಲ್ಲೇ ಮೂರು ಗಳಿಗೆಗಳು ಅಲ್ಲಿ ಅಡಕಾಗಿದೆ. ಏನು? ಮಂಗಳವಾರ ಬೆಳಿಗ್ಗೆ ಎಂಬುದು ಅದರಲ್ಲೇ ಇದೆ, ಮಂಗಳವಾರ ಮಧ್ಯಾಹ್ನ ಅನ್ನುವುದು ಅದರಲ್ಲೇ ಇದೆ, ಮಂಗಳವಾರದ ರಾತ್ರಿ ಎಂಬುದು ಅದರಲ್ಲೇ ಇದೆ. ಅದನ್ನ ನಾವು ಸ್ವಲ್ಪ ಉಲ್ಟಾ ಮಾಡಿದರೆ ಮಂಗಳವಾರವೇ 3 ದಿನವಾಗಿ 3 ವಿಭಾಗವಾಗಿ ನಮಗೆ ಕಾಣ್ತದೆ. ಏನು? ಬೆಳಗ್ಗಿನ ಮಂಗಳವಾರ ಅದೂ ಒಂದು ದಿನ ಆಯ್ತು, ಮಧ್ಯಾಹ್ನದ ಮಂಗಳವಾರ ಅದೂ ಒಂದು ದಿನ ಆಯ್ತು, ಸಂಜೆ ಇಲ್ಲವೇ ರಾತ್ರಿಯ ಮಂಗಳವಾರ ಅದು ಒಂದು ದಿನ ಆಯ್ತು. ಮಂಗಳವಾರ ಡಿವೈಡೆಡ್ ಇಂಟು 3 ಟೈಮ್ಸ್, 3 ಭಾಗಗಳಾಗಿ ಅದು ವಿಂಗಡವಾಯಿತು. ನಮ್ಮ ಅಧ್ಯಯನ ಆ ರೀತಿ ಇರಬಾರದು. ನಮ್ಮ ಅಧ್ಯಯನದಲ್ಲಿ, ಸತ್ಯವೇದದಲ್ಲಿ ತಿರುಗುವಂತಹ ಅಧ್ಯಯನ ಏನಂತ ಹೇಳಿದ್ರೆ, ಮಂಗಳವಾರ ಬೆಳಿಗ್ಗೆ, ಮಂಗಳವಾರ ಮಧ್ಯಾಹ್ನ, ಮಂಗಳವಾರ ರಾತ್ರಿ ಎಂಬ ಅಧ್ಯಯನದಲ್ಲಿ ನಾವಿರಬೇಕು. ನೀವು ಬಹಳ ಸೂಕ್ಷ್ಮವಾಗಿ ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ. ಇದು ಬಹಳ ಮುಖ್ಯ. ಈ ದಿವಸ ಅನೇಕರು ನಮಗೆ ಬಂದು ಈ ವಿಚಾರದಲ್ಲಿ ಪವಿತ್ರಾತ್ಮನ ಬೋಧನೆಯನ್ನ ಮಾಡಿ, ಎಷ್ಟೋ ಜನರು ಗಲಿಬಿಲಿಯನ್ನ ಮಾಡಿ, ನಮ್ಮ ಬಿರುದು ಅಂದ್ರೆ ಆ ದೇವರ ಮಕ್ಕಳೆಂಬ ಬಿರುದನ್ನ ಅಪಹರಿಸಿಕೊಳ್ಳುವಂತ ಆ ಒಂದು ಭ್ರಷ್ಟತೆಯ ಕಾಲ ಈಗ ಬಹಳ ದಿನ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಈ ವಾಕ್ಯದ ಮೇಲೆ ಬಹಳ ಕೇಂದ್ರೀಕರಿಸಿ ಕೇಳಬೇಕಂತ ಹೇಳಿ ನಾನು ವೈಯಕ್ತಿಕವಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಈಗ ಈ 3 ದೇವರುಗಳು ನಾನು ಹೇಳಿದೆ, ಮಂಗಳವಾರ ಎಂಬುದು ದೇವರೆಂಬುದಾಗಿ ನೋಡ್ರಿ. ಬೆಳಿಗ್ಗೆ ಎಂಬುದನ್ನ ಕರ್ತನಾದ ಯೇಸು ಕ್ರಿಸ್ತನು, ಮಧ್ಯಾಹ್ನವನ್ನ ಪವಿತ್ರಾತ್ಮನು ತಂದೆಯಾದ ದೇವರು, ಮತ್ತೆ ಮಧ್ಯಾಹ್ನವನ್ನ ಬೆಳಿಗ್ಗೆಯನ್ನ ನಾವು ತಂದೆಯಾದ ದೇವರಿಗೆ ಹೋಲಿಕೆ ಮಾಡೋಣ. ಮಧ್ಯಾಹ್ನ ಮಂಗಳವಾರ ಮಧ್ಯಾಹ್ನ ಎಂಬುದನ್ನ ನಾವು ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡೋಣ. ಮಂಗಳವಾರ ರಾತ್ರಿ ಇಲ್ವಾ ಸಂಜೆ ಎಂಬುದನ್ನು ಪವಿತ್ರಾತ್ಮಕ್ಕೆ ಹೋಲಿಕೆ ಮಾಡೋಣ. ಅಂದ್ರೆ ಮಂಗಳವಾರದಲ್ಲೇ ಇವು 3 ಇದ್ದಾವೆ ಅಂತ, ಅಂದ್ರೆ ದೇವರಲ್ಲೇ ಇವು 3 ಇದ್ದಾವೆ. ಆ ಮಂಗಳವಾರ ಅಂತ ಒಂದು ವಿಶಿಷ್ಟವಾದಂತ ಕಾಲಚಕ್ರಗಳು ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಈ ತಂದೆ ಮಗ ಪರಿಶುದ್ಧಾತ್ಮ ಎಂಬ ಆ ಒಂದು ಐಕ್ಯತೆಯನ್ನ, ಆ ತ್ರಯೇಕತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ 3 ವ್ಯಕ್ತಿಗಳು, ಈಗ ನಾನು 3 ವ್ಯಕ್ತಿಗಳು ಎಂಬುದಾಗಿ ನಿಮಗೆ ಧೈರ್ಯವಾಗಿ ಹೇಳ್ತೇನೆ. ಯಾಕಂದ್ರೆ ಇಲ್ಲಾಂದ್ರೆ ನೀವು ಪ್ರಶ್ನೆ ಮಾಡ್ತೀರಿ ನನಗೆ, ಮತ್ತೆ 3 ವ್ಯಕ್ತಿ ಅಂತಿರಲ್ಲ ಇದು ಹೇಗೆ ಅಂತ ಹೇಳಿ. ನಾನು ಉತ್ತರ ಕೊಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಈಗ ಅರ್ಥ ಮಾಡಿಬಿಟ್ಟಿದ್ದೇನೆ. 3 ವ್ಯಕ್ತಿಗಳು ಅಂದ್ರೆ ಆ ಒಂದೇ ವ್ಯಕ್ತಿಯಲ್ಲಿ ಇರ್ತದೆ, ದೇವರೆಂಬ ಆ ಒಂದೇ ವ್ಯಕ್ತಿಯಲ್ಲಿ ಇರ್ತಕ್ಕಂಥ 3 ವ್ಯಕ್ತಿಗಳು ಎಂಬುದಾಗಿ. ಈಗ ಪರಲೋಕದಲ್ಲಿರುವ ತಂದೆಯಾದ ದೇವರು ಎಲ್ಲಿದ್ದಾನೆ? ಆತನು ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿ ಅಲ್ಲಿ ಇದ್ದಾನೆ, ಪರಲೋಕದಲ್ಲಿ ವಾಸ ಮಾಡುತ್ತಿದ್ದಾನೆ. ಪರಲೋಕ ಅಂತ ಹೇಳುವಾಗ ದೇವರ ವಾಸಸ್ಥಾನ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ಅದನ್ನ ಓದ್ತೇವೆ. ಅಷ್ಟೇ ಅಲ್ಲ, ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಂತ ಸಂದರ್ಭದಲ್ಲಿ ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಂತ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡುವಂತ ಒಂದು ವಿಶೇಷ ಶಿರೋನಾಮೆ ಏನಂತ ಹೇಳ್ಕೊಡ್ತಾನೆ ಅಂತ ಹೇಳಿದ್ರೆ, ದಯಮಾಡಿ ನನ್ನೊಂದಿಗೆ ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯದ 10ನೇ ವಚನಕ್ಕೆ ಬನ್ರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಸಾಕು ಬ್ರದರ್. ಅಲ್ಲಿ ಏನು ನಾವು ಪ್ರಾರ್ಥನೆ ಮಾಡುವಾಗ ನಾವು ಏನಂತ ಪ್ರಾರ್ಥನೆಯನ್ನ ನಾವು ಪ್ರಾರಂಭ ಮಾಡಬೇಕು? ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಇದು ಕರ್ತನಾದ ಯೇಸು ಕ್ರಿಸ್ತನು ಇಂಟ್ರೊಡ್ಯೂಸ್ ಮಾಡ್ತಾ, ತಮಗೆ ಪರಿಚಯ ಮಾಡ್ತಾ ಇದ್ದಾನೆ. ಇಲ್ಲಿ ಆವತ್ತಿನ ಜನಕ್ಕೆ, ಯಾವತ್ತಿದ್ದವರು ಶಿಷ್ಯರು ಮತ್ತು ತಂದೆಯಾದ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಅನೇಕ ಜನರಿದ್ದರು, ಅವರಿಗೆ ಬೋಧನೆಯನ್ನ ಮಾಡುವಂತ ಸಂದರ್ಭದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಹೀಗೆ ಮಾಡ್ರಿ ಅಂತ ಹೇಳಿ
ನಾವು ಪ್ರಾರಂಭವನ್ನ ನಾವು ಹೇಗೆ ಮಾಡಬೇಕು? ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ. ಅನೇಕರು ಪ್ರಾರ್ಥನೆ ಮಾಡುವಾಗ ಹಲವಾರು ಅಲಂಕಾರಿಕ ಭಾಷೆಗಳನ್ನ ನಾವು ಬಳಸುವುದುಂಟು. ನಾನು ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ರಿಪೀಟ್ ಮಾಡಿ ಇವರು ನಮ್ಗೆ ಏನೋ ಒಂದು ರೀತಿ ಮಾತಾಡಿದ್ರು ಎಂಬುದು ಒಂದು ಕೆಟ್ಟ ಹೆಸರು ನನಗೆ ಬರಬಹುದು. ಆದ್ರೆ ಅವ್ರದ್ದು ನೀವೇ ಅದನ್ನ ತಿಳ್ಕೊಂಡ್ರೆ ಒಳ್ಳೇದು. ನಾವು ಪ್ರಾರ್ಥನೆ ಮಾಡುವಾಗ ಯಾವಾಗ್ಲೂ ಆ ಶುದ್ಧನು ಪರಿಶುದ್ಧನು ಇಸ್ ಓಕೆ, ಪರಲೋಕದಲ್ಲಿ ತಾನೊಬ್ಬನೇ ವಾಸವಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಎಂಬುದಾಗಿ ನಾವು ಹೇಳಬೇಕು. ಇದು ಪ್ರಾರ್ಥನೆಯ ಪ್ರಾರಂಭದ ಮೊದಲನೆಯ ಲೈನ್. ವಿ ಹ್ಯಾವ್ ಟು ಅಡ್ರೆಸ್. ನೀವು ಇಮೇಲ್ ನಲ್ಲಿ ಅನೇಕ ಟಪಾಲ್ಗಳನ್ನ ನೀವು ಕಳಿಸುವಾಗ ಸರಿಯಾಗಿ ನೀವು ನಿಮ್ಮ ಅಡ್ರೆಸ್ ಅನ್ನ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅದು ರಿಟರ್ನ್ ಬರ್ತದೆ. ಹಾಗೆ ನಮ್ಮ ಪ್ರಾರ್ಥನೆ ವಾಪಸ್ ಬಂದ್ಬಿಡ್ತದೆ. ನಾವು ಆ ರೀತಿ ಎಲ್ಲ ಬೇರೆ ಬೇರೆ ಹೆಸರುಗಳನ್ನ ಉಚ್ಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವೆಲ್ಲವೂ ವಾಪಸ್ ಪ್ರಾರ್ಥನೆ ನಮಗೆ ರಿಟರ್ನ್ ಬರ್ತದೆ ಹೊರತು ನಮಗೆ ಪ್ರಾರ್ಥನೆ ಫಲಿಸುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿಕೊಟ್ಟ ಪ್ರಕಾರ ನಮ್ಮ ಪ್ರಾರ್ಥನೆಯನ್ನು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು? ಪ್ರಾರಂಭವನ್ನ ಮಾಡುವಾಗ ಪರಲೋಕದಲ್ಲಿರುವ ನನ್ನ ತಂದೆಯೇ. ಆ ಭಾಷೆ, ಆ ಮಾತು, ಆ ಒಂದು ನುಡಿ, ಆ ಒಂದು ಅಡ್ರೆಸ್ ನಾವು ಮಾಡುವಾಗ ಆ ಪ್ರಾರ್ಥನೆ ಈ ಕುಳಿತಂತ ಸ್ಥಳದಲ್ಲೋ, ನಿಂತಿರುವಂತ ಸ್ಥಳದಲ್ಲೋ, ಅಥವಾ ಯಾವುದೋ ಮರಣದ ಹಾಸಿಗೆಯಲ್ಲಿ ಬಿದ್ದಿರುವಂತ ಸಂದರ್ಭದಲ್ಲೋ ಏನೋ ಯಾವ ಸಂದರ್ಭದಲ್ಲೂ ಕೂಡ ಆ ರೀತಿ ನಾವು ಪ್ರಾರ್ಥನೆ ಮಾಡುವಾಗ ಅದು ನೇರವಾಗಿ ಪರಲೋಕದಲ್ಲಿ ಆಸೀನನಾಗಿರ್ತಕ್ಕಂಥ ನಮ್ಮ ತಂದೆಯಾದ ದೇವರ ಕಿವಿಗೆ ಮುಟ್ಟುತ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದು ವಾಕ್ಯ ನಮಗೆ ಕರಾರುವಕ್ಕಾಗಿ ತಿಳಿಸಿದೆ. ಅದು ಆ ಕಡೆ ಈ ಕಡೆ ನಾವು ತಿರುಗಿ ಆಲೋಚನೆ ಮಾಡುವಂತಿಲ್ಲ. ಯಾಕಂತ ಹೇಳಿದ್ರೆ ಪರಲೋಕದಲ್ಲಿರುವ ತಂದೆಯಾದ ದೇವರು ನಿಜವಾಗಿಯೂ ಅವನು ಪರಲೋಕದಲ್ಲಿ, ಅಂದರೆ ಮೂರನೇ ಆಕಾಶದಲ್ಲಿ ಇರ್ತಕ್ಕಂಥ ಮಹಾ ಪರಿಶುದ್ಧವಾದಂತ ಸ್ಥಳ ಪರಲೋಕದಲ್ಲಿ ಅವನು ಸಿಂಹಾಸನಾರೂಢನಾಗಿ ಅಲ್ಲಿ ಅವನು ಕುಳಿತಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ಸತ್ಯವೇದವನ್ನ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಆ ತಂದೆಯಾದ ದೇವರು ಯಾವ ರೀತಿ ಇದ್ದಾನೆ ಏನಿದೆ ಅಂದ್ರೆ, ಭೂಲೋಕವೇ ನನಗೆ ಪಾದಪೀಠ, ಆಕಾಶವೇ ನನಗೆ ಸಿಂಹಾಸನ. ಭೂಲೋಕವೇ ನನ್ನ ಪಾದಪೀಠ ಅಂತ ಹೇಳುವಾಗ ಅದು ಯಜ್ಞವೇದಿಯಾಗಿ ಅದು ನಮಗೆ ಅರ್ಥೈಸಲ್ಪಡುತ್ತದೆ. ಆಕಾಶವು ನನ್ನ ಸಿಂಹಾಸನ ಅಂತ ಹೇಳುವಾಗ ಆತನ ಕೃಪಾಸನ ಇಟ್ಟಿರುವಂತ ಸ್ಥಳ, ಅದು ದೇವರು ಕುಳಿತುಕೊಳ್ಳತಕ್ಕಂಥ ಸ್ಥಳ. ಆಕಾಶ ಅಂದ್ರೆ ಪರಿಶುದ್ಧವಾದಂತ ಸ್ಥಳ, ಅವನು ವಾಸ ಮಾಡ್ತಿರ್ತಕ್ಕಂಥ ಸ್ಥಳ ಮಹಾಪರಿಶುದ್ಧವಾದಂತ ಸ್ಥಳ ಅದಾಗಿರ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ವಾಕ್ಯಗಳು ಒಂದೇ ಒಂದು ಪದ ಇಲ್ಲ 2-3 ಪದಗಳನ್ನ ನಾವು ಓದುವಾಗ ಸಾವಿರಾರು ಅರ್ಥಗಳನ್ನ ದೇವರ ಬಗ್ಗೆ ನಮಗೆ ತಿಳಿಸ್ತದೆ. ನಾವು ಅದನ್ನ ಬಹಳ ಉತ್ಸಾಹದಿಂದ ಆಸಕ್ತಿಯಿಂದ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಸ್ಟಡಿ ಮಾಡ್ಬೇಕು. ನಾವು ನಮ್ಮ ಬುದ್ಧಿಗೆ ತಕ್ಕಂತೆ ಯಾವುದೋ ಒಂದು ಪರಿಶೋಧನೆ ಮಾಡುದು, ದೇವರ ವಾಕ್ಯಗಳನ್ನ ತೆಕ್ಕೊಂಡು ಪರಿಶೋಧಿಸುವುದು, ವಾಕ್ಯಗಳನ್ನ ಓದುವ ಅಲ್ಲಿ ಪರಿಶೋಧಿಸಿ ಅದನ್ನ ವ್ಯಾಕರಣ ಸಮೇತವಾಗಿ ಏನೋ ನೋಡಿ, ವ್ಯಾಕರಣ ನೋಡ್ಬೇಕು ಕರೆಕ್ಟ್. ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊ ವ್ಯಾಕರಣ ಇರಬೇಕು. ಆದ್ರೆ ಸಿಕ್ಕಿದಂತ ಪದ ಉಚ್ಚಾರಣೆ ಏನು, ಅಲ್ಲಿ ಪದ ಏನು ಬರೆಯಲ್ಪಟ್ಟಿದೆ, ಅದರೊಳಗಡೆ ಏನಿದೆ ಎಂಬುದನ್ನ ಮನುಷ್ಯ ರೀತಿಯಲ್ಲಿ ಆಲೋಚನೆ ಮಾಡಿ ಹೇಳುವಂತವ್ರು ಬಹಳ ಮಂದಿ ಇದ್ದಾರೆ. ಈಗ ನೀವು ಇಷ್ಟು ಗಮನಿಸ್ರಿ, ದೇವರು ನೆಲದ ಮಣ್ಣಿನಿಂದ ಒಬ್ಬ ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಬೊಂಬೆಯನ್ನ ಮಾಡಿದನು. ಅದು ಮೂಗಿನಲ್ಲಿ ತನ್ನ ಉಸಿರನ್ನು ಊದಿದಾಗ ಅವನು ಬದುಕುವ ಪ್ರಾಣಿಯಾದನು. ಅಷ್ಟು ಬಿಟ್ರೆ ದೇವರ ವಾಕ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥ ರಿಸರ್ಚ್ ಮಾಡಿ ನಾವು ಹೇಳಬಾರ್ದು. ಅದು ತಪ್ಪಾಗ್ತದೆ, ಅದು ತಪ್ಪು ಬೋಧನೆ ಆಗ್ತದೆ. ನೆಲದ ಮಣ್ಣಿನಿಂದ ಅಂತ ಹೇಳುವಾಗ ಅವನು ಇರುವುದು ಈಗ ಭೂಮಲೋಕದಲ್ಲಿ ಇದ್ದಾನೆ. ಆ ಏಡೇನ್ ತೋಟದ ಬಳಿ ಇದ್ದಾನೆ. ಇನ್ನು ಏಡೇನ್ ತೋಟಕ್ಕೆ ಹೋಗಿಲ್ಲ. ಏಡೇನ್ ತೋಟವನ್ನು ಸೃಷ್ಟಿಯಾಗಿದೆ ಅಷ್ಟೇ. ಆ ಭಾಗದಲ್ಲಿ ಆ ಮಣ್ಣನ್ನ ತೆಗಿತಾನೆ. ಅದು ಜೇಡಿ ಮಣ್ಣು ಅಂತ ಕೆಲವರು ಹೇಳ್ತಾರೆ, ಕೆಲವರು ಇನ್ಯಾವುದು ಮಣ್ಣು ಅಂತ ಹೇಳ್ತಾರೆ. ಅದು ಇರ್ಲಿ ಬಿಡಿ, ಯಾಕಂದ್ರೆ ಮುಂದೆ ಹೋಗುವಾಗ ಜೇಡಿ ಮಣ್ಣಿನ ಪ್ರಸ್ತಾಪವು ಇರುವುದರಿಂದ ಅದನ್ನ ಒಪ್ಪುತ್ತಾರೆ ಕೆಲವರು. ನಾವು ಒಪ್ಪಬೇಕು ಅಂತ ಏನಿಲ್ಲ. ಮಣ್ಣು ಒಟ್ಟಿನಲ್ಲಿ ಮಣ್ಣಿನಿಂದ ತೆಗೆದು ತನ್ನ ಹೋಲಿಕೆಗೆ ತಕ್ಕಂತೆ ಅದನ್ನ ಬೊಂಬೆಯನ್ನಾಗಿ ಮಾಡಿ ಅದರ ಮೂಗಿನಲ್ಲಿ ಶ್ವಾಸ ಓದಿದ್ದು ಎಲ್ಲರ ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದೇ ಇರುವಂಥದ್ದು ಏನೂ ಅಲ್ಲಿ ನಡೆದಿಲ್ಲ.
ಹಾಗಾಗಿ ನಾವು ವಾಕ್ಯವನ್ನ ಗಮನಿಸಬೇಕು, ಬಹಳ ಹುಷಾರಾಗಿ ಗಮನಿಸಬೇಕು. ನಮ್ಮ ಇಷ್ಟ ಬಂದಂಗೆ ಆಲೋಚನೆ ಮಾಡುವುದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ನಾವು ದೇವರನ್ನ ಕಂಡುಕೊಳ್ಳುವುದು, ಆ ದೇವರ ಆ ಒಂದು ಮಹಿಮಾ ರೂಪವನ್ನ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಗ್ರಹಿಸಿಕೊಳ್ಳುವುದು ಯಾತರಿಂದ ಅಂತ ಹೇಳಿದರೆ, ಸತ್ಯವೇದವನ್ನ ಅದನ್ನು ಸರಿಯಾಗಿ ಓದಿ ಗ್ರಹಿಸಿಕೊಳ್ಳುವುದರಿಂದ ಮತ್ತು ರುಚಿ ನೋಡುವುದರಿಂದ, ಟೇಸ್ಟ್ ಮಾಡ್ತೀವಿ ನಾವು ದೇವರ ವಾಕ್ಯ. ನಾವು ಬೇರೆ ಎಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಎಕ್ಸ್ಪರ್ಟ್ ಗಳಾಗ್ಬೋದು. ಹೇಗೆ ಅಂತ ಹೇಳಿದ್ರೆ ಅದು ಏನು ಬುಕ್ಸ್ ಅಲ್ಲಿ ಇದೆ, ಪ್ರಾಕ್ಟಿಕಲ್ಲು ಮತ್ತು ಈ ಲ್ಯಾಬೊರೇಟರಿ ಆ ಒಂದು ಸಂಶೋಧನೆಗಳು, ಆ ಒಂದು ಲ್ಯಾಬೊರೇಟರಿನಲ್ಲಿ ಮಾಡ್ತಕ್ಕಂಥ ಕೆಲವು ಪಾಠಗಳು ಮತ್ತು ನಮ್ಮ ಲೆಕ್ಚರರ್ಸ್, ನಮ್ಮ ಟೀಚರ್ಸ್ ಹೇಳ್ಕೊಳ್ತಾ ಕೆಲವು ಪಾಠಗಳನ್ನ ನಾವು ಗಮನ ಇಟ್ಟು ಕೇಳಿ ಅದನ್ನ ನಾವು ಜ್ಞಾನಾರ್ಜನೆ ಮಾಡಿದಂತ ಸಂದರ್ಭದಲ್ಲಿ ಆ ಸಬ್ಜೆಕ್ಟ್ ನಲ್ಲಿ ನಾವು ತಯಾರಾಗ್ತೇವೆ ಹೊರತು, ಆ ಸಬ್ಜೆಕ್ಟ್ ನಲ್ಲಿ ನಾವು ಏನ್ ಕಲ್ತಿದ್ದೀವಿ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದಿಲ್ಲ. ಅದನ್ನ ಜೀವನೋಪಾಯಕ್ಕೆ ನಾವು ಅಳವಡಿಸಿಕೊಳ್ತೇವೆ ಅಷ್ಟೇ. ನಮ್ಮ ಜೀವನೋಪಾಯ ಮಾಡ್ಕೊಳ್ಳಿಕ್ಕೆ, ಸಂಪಾದನೆ ಮಾಡ್ಲಿಕ್ಕೆ ಅಳವಡಿಸಿಕೊಳ್ತೇವೆ. ಆ ತರ ಅಧ್ಯಯನವನ್ನ ನೀವು ಸತ್ಯವೇದನ ಮಾಡಿದ್ರೆ ಖಂಡಿತವಾಗಿ ಸಿಕ್ಕುವುದಿಲ್ಲ. ಈಗ ನಮ್ಮ ತಂದೆಯಾದ ದೇವರು ಎಲ್ಲಿದ್ದಾನೆ? ಮತ್ತಾಯನ ಬರೆಸುವಂತೆ 6:10 ಪರಲೋಕದಲ್ಲಿ ಇದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಆತನು ನಾವು ಆತನ ವಿಚಾರದಲ್ಲಿ ನಾವು ಅಧ್ಯಯನ ಮಾಡಿದಂತ ವಿಷಯಗಳ ಪ್ರಕಾರ ಆತನು ಮನುಷ್ಯ ರೂಪದಲ್ಲಿ ತಂದೆಯಾದ ದೇವರು ತಯಾರು ಮಾಡಿಕೊಟ್ಟಂತ, ಸಿದ್ಧಪಡಿಸಿಕೊಟ್ಟಂತ ಪವಿತ್ರವಾದ ದೇಹದಲ್ಲಿ ಅಂದ್ರೆ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಮನುಷ್ಯನ ರೀತಿಯಲ್ಲಿ ಬಂದು ಆತನು ಎಲ್ಲ ಜನರ ಪ್ರಾಯಶ್ಚಿತ್ತವಾಗಿ ಶಿಲುಬೆಯ ಮೇಲೆ ಅವನು ಪ್ರಾಣವನ್ನು ಕೊಟ್ಟು ಭಯಂಕರವಾದ ಮರಣ ವೇದನೆಯನ್ನು ಅನುಭವಿಸಿ ಮೃತ್ಯುವನ್ನು ಕೂಡ ಅನುಭವಿಸಿ ಅವನು ಮೃತ್ಯುಂಜಯಶೀಲನಾಗಿ ಎದ್ದು ಬಂದು ಈಗ ಎಲ್ಲಿದ್ದಾನೆ? ಅವನು ಪರಲೋಕದಲ್ಲಿರುವ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ನನ್ನೊಂದಿಗೆ 1 ಪೇತ್ರನು ಬರೆದ 3ನೇ ಪತ್ರಿಕೆ 1ನೇ ಪತ್ರಿಕೆ 3ನೇ ಅಧ್ಯಾಯದ 22ನೇ ವಚನವನ್ನ ದಯಮಾಡಿ ಓದ್ರಿ. ಪೇತ್ರನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನ. ಆತನು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿದ್ದಾನೆ. ದೇವದೂತರು, ಅಧಿಕಾರಿಗಳು, ಮಹತ್ವಗಳು ಆತನ ಸ್ವಾಧೀನವಾಗಿವೆ. ಇವತ್ತಿನ ಸ್ಥಿತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಪರಲೋಕದಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆಸೀನನಾಗಿದ್ದಾನೆ. ಅವನಿಗೆ ದೇವರು ಕೊಟ್ಟಿದ್ದಾನೆ. ತಂದೆಯಾದ ದೇವರು ಅವನ ತನ್ನ ಪಕ್ಕದಲ್ಲಿ ಬಲಗಡೆಯಲ್ಲಿ ಆತನನ್ನ ಕೂರಿಸಿಕೊಂಡಿದ್ದಾನೆ. ಇದು ಈ ವಾಕ್ಯ. ಇನ್ನು ಅನೇಕ ವಾಕ್ಯಗಳು ಕೀರ್ತನೆ ಪುಸ್ತಕದ ಕೆಲವಾರು ವಾಕ್ಯಗಳಲ್ಲಿ, ಕೀರ್ತನೆ 11ನೇ ಕೀರ್ತನೆಯಲ್ಲಿ ಅದನ್ನ ಬರೆಯಲ್ಪಟ್ಟಿದೆ. ಇನ್ನು ಅನೇಕ ಕಡೆ ಅದು ಬರೆಯಲ್ಪಟ್ಟಿದೆ. ಅದರ ಪ್ರಕಾರ ಈಗ ತಂದೆಯಾದ ದೇವರು ಮತ್ತು ಮಗನಾದ ದೇವರು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈಗ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಪರಲೋಕದಲ್ಲಿ ಇದ್ದಾರೆ. ಈ ವಾಕ್ಯಗಳು ಕ್ಲಿಯರ್ ಆಗಿ ಸರಿಯಾಗಿ ಹೇಳಿದೆ. ನೋ ಆರ್ಗ್ಯುಮೆಂಟ್, ಇದರಲ್ಲಿ ಆರ್ಗ್ಯುಮೆಂಟ್ ಬರೋದಿಲ್ಲ. ಆದ್ರೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ಉಂಟು. ಆರ್ಗ್ಯುಮೆಂಟ್ ಅಂದ್ರೆ ವಾದಗಳನ್ನ ಮಾಡಬಹುದು. ಏನೇ ವಾದ ಮಾಡಿದ್ರೆ ಈ ವಾಕ್ಯವನ್ನ ಅತಿಕ್ರಮಿಸಿ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ವಾದವಾಕ್ಯ ನಾವು ಉತ್ತರಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಬಹಳವಾದ ವಿಷಯಗಳನ್ನ ನಾವು ಕೊಡ್ಬೇಕಾಗ್ತದೆ. ಹಾಗಾಗಿ ಅದು ವಾದ ಮಾಡುವುದಕ್ಕಿಂತ ಸುಮ್ಮನೆ ಇರುವುದು ಒಳ್ಳೆಯದು. ಪವಿತ್ರಾತ್ಮನು ಅವ್ರ ಹೃದಯದಲ್ಲಿ ಕಾರ್ಯ ಮಾಡ್ತಾನೆ, ಅವ್ರಿಗೆ ಅರ್ಥೈಸ್ತಾನೆ. ಇಟ್ಸ್ ಓಕೆ. ನೆಕ್ಸ್ಟ್, ಈಗ ಪವಿತ್ರಾತ್ಮನು ಎಲ್ಲಿದ್ದಾನೆ? ಪವಿತ್ರಾತ್ಮನು ವಿಶ್ವಾಸಿಗಳ ಹೃದಯದಲ್ಲಿ ಇದ್ದಾನೆ, ವಿಶ್ವಾಸಿಗಳಲ್ಲಿ ವಾಸ ಮಾಡ್ತಿದ್ದಾನೆ. ನನ್ನೊಂದಿಗೆ ನೀವು 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ, 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನವನ್ನ ದಯಮಾಡಿ. ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು,
ಆ ಆಲಯವು ನೀವೇ. ಥ್ಯಾಂಕ್ ಯು ಬ್ರದರ್ ಅಂತೋಣಿ. ಮತ್ತೆ ಇನ್ನೊಂದು ವಾಕ್ಯವನ್ನು ಜೊತೆಲಿ ಓದಿ, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನ. ಆರು 19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಎಷ್ಟು ಚೆನ್ನಾಗಿದೆ ವಾಕ್ಯವನ್ನ ನೀವು ಸತ್ಯವೇದದಲ್ಲಿ ಓದಬೇಕು, ನಾವು ಅಧ್ಯಯನ ಮಾಡ್ಬೇಕು ಇದನ್ನ. ನೋಡಿ, ದೇವರ ವಾಕ್ಯ ಈ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದುವಾಗ ಈ ರೀತಿ ಬರೆಯಲ್ಪಟ್ಟಿದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವು. ಅಂದ್ರೆ ದೇವರ ಆತ್ಮನು ಅಂದ್ರೆ ಪವಿತ್ರ ಆತ್ಮನ 3ನೇ ವ್ಯಕ್ತಿಯಾದಂತ ದೇವರು. ಪವಿತ್ರಾತ್ಮನು ಕೂಡ ದೇವರೇ, 3ನೇ ವ್ಯಕ್ತಿ. ಆ ತಂದೆಯಾದ ದೇವರ ಆ 3 ವ್ಯಕ್ತಿಗಳಲ್ಲಿ 3 ವ್ಯಕ್ತಿತ್ವಗಳು, ವಿಶೇಷವಾದಂತ ವ್ಯಕ್ತಿತ್ವವುಳ್ಳ 3 ಜನ ವ್ಯಕ್ತಿಗಳಲ್ಲಿ 3ನೇ ವ್ಯಕ್ತಿ ನಮ್ಮ ಪರಿಶುದ್ಧಾತ್ಮನು, ಪವಿತ್ರಾತ್ಮನು, ದೇವರ ಆತ್ಮನು. ಅನೇಕ ಹೆಸರುಗಳು ಇದೆ. ಪವಿತ್ರಾತ್ಮನ ಶಾಸ್ತ್ರವನ್ನ ಅಧ್ಯಯನ ಮಾಡುವಾಗ ನೀವು ಕೇಳಿದ್ದೀರಿ ಇದನ್ನೆಲ್ಲ. ಭಕ್ತರು ಅನೇಕರು ನಮಗೆ ಇದೇ ಝೂಮ್ ಮೀಟಿಂಗ್ ನಲ್ಲಿ ಮಾತಾಡಿದ್ದಾರೆ, ನೀವು ಅದನ್ನು ಗ್ರಹಿಸ್ಕೊಂಡಿದ್ದೀರಿ. ಹಾಗಾಗಿ ಪವಿತ್ರಾತ್ಮನು ಯಾರಲ್ಲಿ ವಾಸ ಮಾಡ್ತಾ ಇದ್ದಾನೆ? ವಿಶ್ವಾಸಿಯಲ್ಲೇ ವಾಸ ಮಾಡ್ತಿದ್ದಾನೆ. ವಿಶ್ವಾಸಿ ದೇವರ ಆಲಯವಾಗಿದ್ದಾನೆ. ಈ ಇನ್ನೊಂದು ವಿಷಯವನ್ನ ನಿಮಗೆ ಗಮನಕ್ಕೆ ನಾನು ತರ್ತೇನೆ, ನನ್ನ ಪ್ರೀತಿಯ ಸಹೋದರ ಸಹೋದರಿ. ನೀವು ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವಾಗ, 1 ನಿಮಿಷ ಓದುವಂತ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಬಗ್ಗೆ ಈ ರೀತಿ ಬರೆಯಲ್ಪಟ್ಟಿದೆ, ಆತನು ತನ್ನ ಸ್ವರಕ್ತವನ್ನ ತೆಗೆದುಕೊಂಡು ಒಂದೇ ಬಾರಿ ಅವನು ಪರಲೋಕಕ್ಕೆ ಅವನು ಪ್ರವೇಶವನ್ನ ಮಾಡಿದ ಬಗ್ಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನೀವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ರಿಂದ ನಾನು ಓದ್ಬಿಡ್ತೇನೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ರಿಂದ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆ ಮಾಡುವವನಾಗಿ ಹೋತ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಿಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಈ ವಾಕ್ಯವನ್ನ ನೀವು ಗಮನಿಸ್ರಿ. ಇಲ್ಲಿ ಏನಿದೆ ಅಂತ ಹೇಳಿದರೆ, ನಾವು 11ನೇ ವಾಕ್ಯ 12ರಲ್ಲಿ ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ? ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತಹ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತಹ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಶಿಲುಬೆಯ ಮರಣವನ್ನು ಅನುಭವಿಸಿದ ಮೇಲೆ ನಡೆದಂತ ಒಂದು ಕಾರ್ಯ ಇದು. ಆತನು ಪರಲೋಕಕ್ಕೆ ಏರಿ ಹೋಗ್ತಾನೆ. ಅಂದ್ರೆ ಪರಲೋಕಕ್ಕೆ ಏರಿ ಹೋಗುವುದು ಮನುಷ್ಯರ ಮುಂದೆ ಏರಿ ಹೋಗುವುದಲ್ಲ, ಅದಕ್ಕಿಂತ ಮೊದಲೇ ಆತನು ಪರಲೋಕಕ್ಕೆ ಹೋಗ್ತಾನೆ. ಅವನು ಹೋಗುವಾಗ ಹೋತ ಹೋರಿಗಳನ್ನ ರಕ್ತವನ್ನ ತೆಗೆದುಕೊಳ್ಳುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಹೋತ ಹೋರಿಗಳ ರಕ್ತವನ್ನ ತೆಗೆದುಕೊಂಡು ಹೋಗ್ಬೇಕಾಯ್ತು ಮಹಾಯಾಜಕನು ಮಹಾಪವಿತ್ರ ಸ್ಥಳಕ್ಕೆ, ಎಲ್ಲಿ ಈ ಲೋಕದಲ್ಲಿ ಕಟ್ಟಿದಂತ ಆ ಒಂದು ದೇವಾಲಯಕ್ಕೆ ಅವನು ಎಂಟ್ರಿ ಮಾಡ್ತಿದ್ದೆ ಹೊರತು ಅವನು ಪರಲೋಕಕ್ಕೆ ಹೋಗ್ತಿರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ
ಆ ಕಾಲದಲ್ಲಿರ್ತಕ್ಕಂಥ ಮಹಾಯಾಜಕನು ಆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವನು ಪರಲೋಕಕ್ಕೆ ಹೋಗ್ತಿರ್ಲಿಲ್ಲ. ಅದರ ಬದಲಾಗಿ ಇಲ್ಲಿ ಈ ಲೋಕದಲ್ಲೇ ಕಟ್ಟಿದಂತ ದೇವಾಲಯದ ಮಹಾ ಪವಿತ್ರವಾದಂತ ಸ್ಥಳ ಅಂತ ಆ ಸ್ಥಳಕ್ಕೆ ಹೋಗಿ ಅವನು ಧೂಪವನ್ನು ಈ ರಕ್ತವನ್ನು ಪ್ರೋಕ್ಷಿಸಿ ಅವನು ಧೂಪವನ್ನ ಹಾಕಿ ಅಲ್ಲಿ ದೇವರು ಕೊಡ್ತಕ್ಕಂಥ ಆಜ್ಞೆಯನ್ನು ಅವನು ಪಡ್ಕೊಳ್ತಾ ಇದ್ದ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಾಗೆ ಮಾಡಿಲ್ಲ. ಆತನು ತಾನು ರಿಸರಕ್ಷನ್ ಅಂದ್ರೆ ತಾನು ಜೀವಂತವಾಗಿ ಪುನರುತ್ಥಾನ ಹೊಂದಿದವನ ಎಬ್ಬಿಸಲ್ಪಟ್ಟ ನಂತರ ಅವನು ಸ್ವಂತ ರಕ್ತವನ್ನು ತೆಗೆದುಕೊಂಡು ಆ ದಿನ ಅದು ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ಸೊಲೊಮೋನನು ಕಟ್ಟಿದಂತ ಆ ದೇವಾಲಯದೊಳಗಡೆ ಅವನು ಪ್ರವೇಶ ಮಾಡಬೇಕಾಗಿತ್ತು. ಆದ್ರೆ ಅದು ಅವನಿಗೆ ಇಷ್ಟವಿಲ್ಲದ ವಿಷಯ. ಅದು ಈ ಲೋಕದ ದೇವಾಲಯವಾಗಿತ್ತು. ಆದ್ದರಿಂದ ಅದು ದೇವಾಲಯವೇ ಅಲ್ಲ. ಹಾಗಾಗಿ ಆತನ ಡಿಸಿಷನ್ ಆ ರೀತಿ, ಆತನ ತೀರ್ಮಾನ ಆಗಿತ್ತು. ಅವನು ಹೋಗಬೇಕಾದ್ರೆ ಪರಲೋಕದಲ್ಲಿ ಆಸ್ತೀನನಾಗಿದ್ದಂತ ತಂದೆಯಾದ ದೇವರ ಬಳಿಗೆ ಒಂದೇ ಸಾರಿ ಆತನು ತನ್ನ ರಕ್ತದೊಂದಿಗೆ ಹೋಗಿ ಅಲ್ಲಿ ದೇವರ ಬಳಿಯಲ್ಲಿ ಬಲಪಾಶದಲ್ಲಿ ಆಸ್ತೀನನಾದನು ನನ್ನ ಪ್ರೀತಿಯ ಸಹೋದರ ಸಹೋದರಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಆಗಲಿ ತಂದೆಯಾದ ದೇವರಿಗೆ ಆಗಲಿ ಇಲ್ಲವೇ ಪವಿತ್ರಾತ್ಮನಿಗೆ ಆಗಲಿ ಯಾವ ದೇವಾಲಯಗಳು ಇಲ್ಲ. ಆತನು ವಾಸ ಮಾಡುವಂತ ಯಾವ ದೇವಾಲಯಗಳು ಇಲ್ಲಿ ಇಲ್ಲ. ಅದು ಪರಲೋಕದಲ್ಲಿ ಇದೆ ಎಂಬುದನ್ನ ಈ ವಾಕ್ಯಗಳು ನಮಗೆ ತಿಳಿಸ್ತದೆ. ದೇವಾಲಯವೇ ಇಲ್ಲ ಅಂತ ಹೇಳಿದ ಮೇಲೆ ಯಾಜಕತ್ವವೂ ಇಲ್ಲ, ಮಹಾಯಾಜಕತ್ವವೂ ಇಲ್ಲ. ಈಗ ಇರೋದು ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ವಾರದ ಮೊದಲನೇ ದಿನದಲ್ಲಿ ಕರ್ತನ ಹೆಸರಿನಲ್ಲಿ ಸೇರಿ ಬರತಕ್ಕಂತ ಆ ಒಂದು ಸ್ಥಳ, ಆ ಸ್ಥಳ ಬೇರೆ ಯಾವುದೂ ಅಲ್ಲ. ಅದು ಸಭೆಯಾಗಿ ಕೂಡಿ ಬರತಕ್ಕಂತ ಸ್ಥಳ. ಅದು ಒಂದು ಮೋಟುಗೋಡೆ ಆಗಿರಬಹುದು, ಮರದ ನೆರಳಿರಬಹುದು, ಇಲ್ಲ ಒಂದು ಫೀಲ್ಡ್ ಇರಬಹುದು, ಅಥವಾ ಬೇರೆ ಯಾವುದೋ ಒಂದು ಸ್ಥಳ ಇರಬಹುದು. ಒಂದು ಗೌರವಾನ್ವಿತ ಸ್ಥಳದಲ್ಲಿ ನಾವು ಆರಾಧನೆ ಮಾಡುವಾಗ, ಆತನ ವಿಷಯವನ್ನು ಮಾತನಾಡುವಾಗ ಯಾವುದು ನಮಗೆ ತೊಂದರೆ ಕೊಡದ ರೀತಿಯಲ್ಲಿ ಇರ್ತಕ್ಕಂಥ ಯಾವುದೇ ಸ್ಥಳದಲ್ಲಿ ಬೇಕಾದ್ರೂ ನಾವು ಅದನ್ನ ಮಾಡುವಂತ ಒಂದು ಸ್ವತಂತ್ರ ನಮಗೆ ಈಗ ಕೊಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ಪುನಃ ನಾವು ಇವತ್ತಿನ ಸಭಾಕಾಲದ ಕ್ರೈಸ್ತರವರು ಪರಲೋಕದಲ್ಲಿ ಯಾಜಕತ್ವವನ್ನು ಮಾಡುವವರಾಗಿದ್ದಾರೆ. ಸಭಾಕಾಲದ ಅಂತ ವಿಶ್ವಾಸಿಗಳು ಇಲ್ಲಿ ಯಾಜಕತ್ವ ಮಾಡುವುದಿಲ್ಲ. ಅವರು ಇಲ್ಲಿ ಯಾಜಕರೆಂತೂ ಅನಿಸ್ಕೊಂಡಿರುವುದು ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವ ಮಕ್ಕಳಾಗಿ ಇರುವುದಕ್ಕಾಗಿ ಮಾತ್ರವೇ ಹೊರತು, ನೀವು ರೊಟ್ಟಿ ಮುರಿಯಕ್ಕೆ ಇಂಥವನೇ ಮುರಿಯಬೇಕು, ದ್ರಾಕ್ಷಾರಸ ಇಂಥವನೇ ಕೊಡಬೇಕು, ಓಪನ್ ಮಾಡೋವನು ಇಂಥವನೇ ಮಾಡಬೇಕು, ಆ ಓಪನಿಂಗ್ ಪ್ರೇಯರ್ ಇಂಥವನೇ ಮಾಡಬೇಕು, ಕ್ಲೋಸಿಂಗ್ ಪ್ರೇಯರ್ ಇಂಥವನೇ ಮಾಡಬೇಕು, ಅನೌನ್ಸ್ಮೆಂಟ್ ಹಿಂಗೆ ದಿಸ್ ಇಸ್ ಆಲ್ ದ ಆರ್ಗನೈಸೇಷನ್. ಯಾವ ಆರ್ಗನೈಸೇಷನ್ ಈ ಲೋಕದಲ್ಲಿ ಇಲ್ಲ. ಇವತ್ತು ಎಲ್ಲ ಆರ್ಗನೈಸೇಷನ್ಗೂ ಮುಖ್ಯನಾದಂತ ವ್ಯಕ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಅವನೇ ಕಾರ್ಯಾಧ್ಯಕ್ಷನು. ಇಲ್ಲಿ ಯಾವ ಅಧ್ಯಕ್ಷರೂ ಇಲ್ಲ. ಇಲ್ಲಿ ಇರ್ತಕ್ಕಂಥವರು ಪವಿತ್ರಾತ್ಮನಿಂದ ನೇಮಿಸಲ್ಪಡ್ತಕ್ಕಂಥ ಹಿರಿಯರು ಮಾತ್ರವೇ ಬಿಟ್ರೆ ಯಾವ ಅಧಿಕಾರಿಗಳು ಕ್ರೈಸ್ತರಲ್ಲಿ ಇಲ್ಲ. ಯಾವ ಅಧ್ಯಕ್ಷನೂ ಈ ಕ್ರೈಸ್ತರಲ್ಲಿ ಇಲ್ಲ. ಯಾವ ಒಡೆಯನೂ ನಮಗೆ ಇಲ್ಲ. ನಮ್ಮ ಯಾವ ಒಡೆತನದ ಅಡಿಯಾಳಿಯಾಗಿ ಕೂಡ ನಾವು ಇಲ್ಲ. ನಾವು ಇರುವುದು ಯಾರ ಒಡೆತನದಲ್ಲಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಡೆತನದಲ್ಲಿ ನಾವು ಈ ಲೋಕದಲ್ಲಿ ಇದ್ದೇವೆ. ನಾವು ನಡೆಸಲ್ಪಡುವುದು ಯಾರ ಮೂಲಕ? ನಮಗೆ ದಯಪಾಲಿಸಿದ, ಪರಲೋಕದಿಂದ ದಯಪಾಲಿಸಿದಂತ ಪವಿತ್ರಾತ್ಮನು ನಮ್ಮ ದೇಹದಲ್ಲಿ ಇದ್ದುಕೊಂಡು ನಮ್ಮಲ್ಲಿ ವಾಸ ಮಾಡುತ್ತಾ ಆತನ ಮೂಲಕ ನಡೆಸಲ್ಪಡುವವರಾಗಿ, ಇದನ್ನ ನಾವು ಆ ರೀತಿಯಲ್ಲಿ ಜೀವನವನ್ನ ಮಾಡುವಂತವರಾಗಿ ಈ ಲೋಕದಲ್ಲಿ ಇದ್ದೇವೆ. ನಮ್ಮ ದೇಹವು ಏನಂತ ಹೇಳಿದ್ರೆ ದೇವರು ವಾಸ ಮಾಡ್ತಕ್ಕಂತ, ಅಂದ್ರೆ ಪವಿತ್ರಾತ್ಮನು ವಾಸ ಮಾಡ್ತಕ್ಕಂತ ಗರ್ಭಗುಡಿಯಾಗಿದೆ. ಇಲ್ಲಿ ಪವಿತ್ರಾತ್ಮನು ಅಂತ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು, ತಂದೆಯಾದ ದೇವರು ಕೂಡ ವಾಸ ಮಾಡುವಂಥದ್ದು ಎಂಬುದಾಗಿ ಅರ್ಥ ಕೊಡುವಂಥದ್ದೇ, ಅದನ್ನ ನಂಬುವಂಥದ್ದೇ ತ್ರಯೇಕತ್ವ. ಬೇರೆ ಇನ್ನೇನು ತ್ರಯೇಕತ್ವ ಅಲ್ಲ. ನೀವು ಗಮನಿಸ್ರಿ, ಈ ದಿನದ ಬೋಧನೆಗಳಲ್ಲಿ ಬಹಳ ಇದೆ. ನಾವು ಚರ್ಚುಗಳು ಅಂತ ಹೇಳಿ ಹೋಗಿದ್ರೆ ಮುಂದೆ ಹೊರಾಂಗಣ ಇದೆ, ಒಳಗಡೆ ಒಳಾಂಗಣ ಇದೆ, ಅಲ್ಲಿ ಏನೆಲ್ಲ ಜೋಡಿಸ್ತಾರೆ. ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸ್, ನಾನು ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ. ಆಮೇಲೆ ಅಲ್ಲಿ ಒಂದು ಪರಿಶುದ್ಧವಾದ ಸ್ಥಳ, ಅಲ್ಲಿಗೆ ಯೂನಿಫಾರ್ಮ್ ಹಾಕೊಂಡು ಅದಕ್ಕೆ ಅಪಾಯಿಂಟ್ಮೆಂಟ್ ಆಗಿರೋರೆ ಅಲ್ಲಿ ಇರಬೇಕು. ಬೇರೆ ಯಾರಿಗೂ ಅಲ್ಲಿ ಹೋಗೋಕೆ ಅವಕಾಶ ಇಲ್ಲ. ಅವರಲ್ಲಿ ಒಂದು ಆರ್ಗನೈಸೇಷನ್ ಚಾರ್ಟ್ ಇದೆ. ಬಿಷಪ್ ಅಂತ ಹೇಳಿದರೆ ನಮ್ಮ ಅಧ್ಯಕ್ಷರು,
ನಮ್ಮ ಅಧ್ಯಕ್ಷನು ಯಾರು ಅವನು? ನಮ್ಮ ಅಧ್ಯಕ್ಷನು ನಮಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮ್ಮ ಅಧ್ಯಕ್ಷನು. ಈ ಲೋಕದಲ್ಲಿ ನಮಗೆ ಯಾವ ಅಧ್ಯಕ್ಷರು ಇಲ್ಲ. ಹಿರಿಯರಿರುವುದು ಏನಕ್ಕೆ? ಹಿರಿಯರಿರುವುದನ್ನು ಏನಕ್ಕೆ ಅಂತ ಹೇಳಿದ್ರೆ, ಸಭೆ ಮೇಲೆ ಒಡೆತನ ಮಾಡ್ಲಿಕ್ಕೆ, ಅಧಿಕಾರ ಮಾಡ್ಲಿಕ್ಕೆ, ಆರ್ಡರ್ಗಳನ್ನ ಪಾಸ್ ಮಾಡ್ಲಿಕ್ಕೆ ಅಲ್ಲ. ಅವರು ದೇವರು ಸ್ವರಕ್ತದಿಂದ ಸಂಪಾದನೆ ಮಾಡಿದಂತ ತನ್ನ ಸಭೆಯನ್ನ ದೇವರ ವಾಕ್ಯದಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಹಿರಿಯರಿರ್ತಾರೆ. ಅದಕ್ಕೆ ಹಿರಿತನದ ಪ್ರಾರಂಭವನ್ನ ಕರ್ತನು ನಮಗೆ ತಿಳಿಸಿದ್ದಾನೆ. ಸಭಾ ಹಿರಿಯರ ಪ್ರಾರಂಭದ ಕರ್ತವ್ಯ ಏನಂತ ಕೊಡ್ತಾನೆ ಅಂತೇಳಿ, ಏನ್ ತೋರಿಸ್ತಾನೆ ಅಂತ ಹೇಳಿದ್ರೆ, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ದೇವರು, ಪರಿಶುದ್ಧನಾದವನು ಮತ್ತು ಎಲ್ಲವನ್ನೂ ಸೃಷ್ಟಿ ಮಾಡಿದ ಕರ್ತನಾಗಿದ್ದರೂ ಕೂಡ ಈ ಲೋಕದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು ಒಂದು ಮಾದರಿಯನ್ನ ಹಿರಿಯರಿಗೆ ತೋರಿಸ್ತಾನೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಮತ್ತು ಸಭಾ ಹಿರಿಯರಿಗೆ ತೋರಿಸ್ತಕ್ಕಂಥ ಆ ಮಾದರಿ ಏನು ಅಂತ ಹೇಳಿದ್ರೆ, ಶಿಷ್ಯರ ಪಾದವನ್ನು ತೊಳೆದನು. ಅಂದ್ರೆ ಆ ಹಿರಿತನದ ಆ ಪದವಿ ಅಲ್ಲ, ಅದು ಕೆಲಸ ಅಷ್ಟೇ. ಆ ಹಿರಿಯರು ಅಂತ ಹೇಳುವಾಗ ಅದು ಆತನ ಆತನ ಕೈಲಿರ್ತಕ್ಕಂಥ ಸಾಧನಗಳಷ್ಟೇ. ಅವರು ಇನ್ನೇನು ಅಲ್ಲ, ಒಂದು ವಿಶೇಷತೆ ಏನಿಲ್ಲ. ಅವರು ನಮ್ಮಂತೆ ಅವರು ಕೂಡ, ಅವರಂತೆ ನಾವು ಕೂಡ ಇದ್ದೇವೆ ಅಷ್ಟೇ. ಆದ್ರೆ ಅವರಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ದೇವರು ಬರೆದಿದ್ದಾನೆ. 1 ತಿಮೋತಿ 3ನೇ ಅಧ್ಯಾಯದಲ್ಲಿ ಅದನ್ನ ಬರೆಸಿಟ್ಟಿದ್ದಾನೆ. ಹಿರಿಯನು ಹೀಗೆ ಇರಬೇಕು ಅಂತ ಹೇಳಿ. ಉಳಿದವರು ಇಲ್ದಿರೋ ಪರವಾಗಿಲ್ಲ ಅಂತ ಅದ್ರ ಅರ್ಥ ಅಲ್ಲ. ಅವರು ಕೂಡ ಹಾಗೆ ಇರ್ಬೇಕು, ನಾವು ಕೂಡ ಅದೇ ರೀತಿಯಲ್ಲಿ ಇರ್ಬೇಕು. ವಿಶ್ವಾಸಿಗಳು ಕೂಡ ಅದೇ ರೀತಿಯಲ್ಲಿ ಇದ್ರೇನೆ ಪರಲೋಕ ಸಂಸ್ಥಾನದ ಆ ಒಂದು ಸ್ಥಳಕ್ಕೆ ನಾವು ಒಯ್ಯಲ್ಪಡ್ತೇವೆ. ಇಲ್ಲ ಅಂತಂದ್ರೆ ಶಿಕ್ಷೆ ಅನುಭವಿಸೇ ಹೋಗ್ಬೇಕಾಗ್ತದೆ ಅಲ್ಲಿಗೆ. ನಾವೇನಾದ್ರು ಮಾಡಬಾರ್ದು ಮಾಡ್ತಾ ಇದ್ರೆ, ನಾವು ಇಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ರೆ, ಪಾಪಗಳನ್ನ ಮಾಡ್ತಾ ಇದ್ರೆ, ಯೇಸು ಸ್ವಾಮಿ ಮಕ್ಕಳು, ರಕ್ಷಣೆ ಹೊಂದಂತ ವಿಶ್ವಾಸಿಗಳು, ನಾನು ನೀವು ಅವನ್ನೇನಾದ್ರು ಮಾಡ್ತಾ ಇದ್ರೆ ಈ ಲೋಕದಲ್ಲಿರುವಾಗಲೇ ಆ ಶಿಕ್ಷೆಯನ್ನ ಅನುಭವಿಸಿ ತೀರಿಸಿ ಅನಂತರ ನಾವು ಪರಲೋಕಕ್ಕೆ ಹೋಗ್ಬೇಕೇ ಹೊರತು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಹಾಗೆ ಬಹಳ ಯಾವ್ದೋ ಹೂವಿನ ಪಲ್ಲಕ್ಕಿ ಬಂದು ಎತ್ಕೊಂಡು ಹೋಗುವುದಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಬಹಳ ಕಠಿಣವಾಗಿದೆ ದೇವರ ವಾಕ್ಯ. ಹಾಗಾಗಿ ಹಿರಿಯರು ದೊರೆತನ ಮಾಡುವುದನ್ನ ದೇವರು ಒಪ್ಪುವುದಿಲ್ಲ. ಅವರು ಸಭೆಯನ್ನ ಸಾಕಿ ಸಲಹುವಂತವರಾಗಿದ್ದಾರೆ. ಮಾದರಿ ಹಿರಿಯ ನಮಗೆ ಮೋಶೆ. ಇಸ್ರಾಯೇಲರು ಅಂತ ಕಠಿಣವಾದಂತ ಜನರು. ಇಸ್ರಾಯೇಲರು ಅಂತ ಹೇಳುವಾಗ ಅವರು ಬಹಳ ಬಲಶಾಲಿಗಳು, ರೂಪವಂತರು, ಸ್ವರ್ಣವಾದದ್ದು ಅವರಿಗೆ ರೂಪ ಇತ್ತು, ಅವರಿಗೆ ಕಲರ್ಸ್ ಇತ್ತು, ಅವರಿಗೆ ಹೈಟ್ ವೆಯ್ಟ್ ಅಲ್ಲಿ ತುಂಬಾ ಇದ್ದವರು, ಹೆಂಗಸರು ಅಷ್ಟೇ ಗಂಡಸರು ಅಷ್ಟೇ. ಇವತ್ತು ಹೋಗಿ ಇಸ್ರೇಲ್ ದೇಶದಲ್ಲಿ ನೀವು ನೋಡ್ಕೊಂಡು ಬನ್ನಿ, ದೇ ಆರ್ ವೆರಿ ಸ್ಟ್ರಾಂಗೆಸ್ಟ್ ಪೀಪಲ್ಸ್. ಅವ್ರಿಗೆ ಭಯವೇ ಇಲ್ಲ, ಅಷ್ಟು ಒರಟು ಜನಾಂಗ. ಅಷ್ಟೇ ಅಲ್ಲ, ಅವರ ಮನಸ್ಸು ಅಷ್ಟೇ ಕಠಿಣವಾದಂಥದ್ದು. ನಾವು 1 ವರ್ಷ 2 ವರ್ಷದಲ್ಲಿ ಓದುವಾಗ, ಪೂರ್ವಕಾಲ ವೃತ್ತಾಂತಗಳನ್ನು ನಾವು ಓದುವಾಗ ಅವರ ಪಾಪಗಳ ಪರಿಸ್ಥಿತಿಗಳನ್ನು ಗಮನಿಸಿ ಬಿಟ್ರೆ ಭಯ ಆಗ್ತದೆ. ಆ ರೀತಿ ಇರುವಂತವ್ರು ಅವರು ಅಂತಹ ಒಂದು ಜನಾಂಗವನ್ನ ತನ್ನ ಜನಾಂಗವಾಗಿ ಆರಿಸಿಕೊಂಡು ಅದನ್ನ ಪಾಲನೆ ಮಾಡ್ಲಿಕ್ಕೆ ಮೋಶೆಯನ್ನ ನೇಮಿಸಿದನು ದೇವರು. ಮೋಶೆ ಆರೋನರು ಅವರು ಸಭಾ ಹಿರಿಯರಿಗೆ ಮಾದರಿಯಾದಂತ ಹಿರಿಯರು. ಅವರು ಮೋಶೆಗೆ ಒಂದು ವಾಕ್ಯವನ್ನು ದೇವರು ಬರೀತಾನೆ, ಹೇಳ್ತಾನೆ, ಅವನು ಸಾಕಿ ಸಲುಹಿದನಂತೆ. ಅವರಿಗೋಸ್ಕರ ನರಕಕ್ಕೆ ಹೋಗ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದವರು ಅವರು. ನಮ್ಮನ್ನು ನರಕಕ್ಕೆ ಕಳಿಸ್ಬಿಡು ಸ್ವಾಮಿ, ಯಾಕೆ ಬೇಕು ಈ ಶಿಕ್ಷೆ ಅವ್ರು ಕೊಡುದಾರೆ, ನಾವ್ಯಾಕಿರ್ಬೇಕು ಅಂತ ಹೇಳಿ ದೇವರ ಮನಸ್ಸನ್ನ ಕಠಿಣವಾಗದಂತೆ ಅವರು ಮೃದುವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂತವರು. ಅದು ಹಿರಿತನ. ಕಮಾಂಡಿಂಗ್ ನೇಚರ್ ಅದು ಹಿರಿತನ ಅಲ್ಲ. ಪ್ರೀತಿಯಿಂದ ತಪ್ಪು ಮಾಡುವವರು, ತಪ್ಪು ಮಾಡದೇ ಇರುವವರು ಎಲ್ಲರೂ ಈ ಲೋಕದ ಈ ಸಭೆಗಳಲ್ಲಿ ಇರ್ತಾರೆ. ಎಲ್ಲರನ್ನೂ ಸಂಭಾಳಿಸುವಂತ ಆ ದೈವ ವಾಕ್ಯದ ಜ್ಞಾನ ಅವರಲ್ಲಿ ಇರಬೇಕು, ಆ ಒಂದು ಅನುಭವ ಅವರಲ್ಲಿ ಇರಬೇಕು. ಅದನ್ನೇ ವಾಕ್ಯದಲ್ಲಿ ಪ್ರಬೋಧಿಸುವುದಲ್ಲಿ ಅವನು ಪ್ರವೀಣನಾಗಿರ್ಬೇಕು ಅಂತಂದ್ರೆ, ಆದಿ ಕಾರಣದಿಂದ ಪ್ರಕಟಣೆಯವ್ರಿಗೆ ಇರ್ತಕ್ಕಂಥ ಎಲ್ಲಾ ವಾಕ್ಯಗಳನ್ನ ಹುಡ್ಕೊಂಡು ಇಂಥ ಕಡೆನೇ ಐತೆ, ಇಡೀ ಬೈಬಲ್ನ ನೀವು ಬಾಯಟ್ ಮಾಡಿ ಹೇಳುವಂಥದ್ದು ಪ್ರಾವೀಣ್ಯತೆ ಅಲ್ಲ. ಈ ರೀತಿ ಸಭೆಯನ್ನ ನಡೆಸಿಕೊಂಡು ಹೋಗುವಂಥದ್ದು. ಸಭೆಯಲ್ಲಿ ಒಬ್ಬ ವಿಶ್ವಾಸಿಗೆ ಒಂದು ನೋವಾದಾಗ, ಅವರು ಸಹೋದರಿಗೆ ನೋವಾಗುವಾಗ, ಮಕ್ಕಳಿಗೆ ನೋವಾಗುವಾಗ, ಆ ನೋವು ಅವ್ರಿಗಷ್ಟೇ ಅಲ್ಲ, ನನಗೂ ನಿಮಗೂ ಆಗಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ದಿವಸ ಈ ಝೂಮ್ ಮೀಟಿಂಗ್ ನಲ್ಲಿ ಒಂದು 13 ಜನ 12 ಜನ 9 ಜನ ಸೇರಿ ಬರ್ತಾ ಇದ್ದೀವಿ. ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಒಂದು ನೋವು ಆದ್ರೆ, ಆ ನೋವು, ಯಾರಿಗಾದ್ರೂ ಒಂದು ಅವಮಾನವಾದ್ರೆ ಆ ಅಪಮಾನ
ಯಾರಿಗಾದ್ರೂ ಒಂದು ಅನ್ಯಾಯವಾದ್ರೆ ಆ ಅನ್ಯಾಯ, ಯಾರಿಗಾದ್ರೂ ಒಂದು ಸಂಕಟ ಬಂದ್ರೆ ಆ ಸಂಕಟದ ಅನುಭವ ಪ್ರತಿ ಒಬ್ಬೊಬ್ಬರಿಗೂ ಆಗಬೇಕು. ಇದು ದೇವರ ಚಿತ್ತ. ಇಸ್ ದ ಕ್ವಾಲಿಟಿ ಆಫ್ ದಿ ಲೀಡರ್ಸ್. ನಿಮ್ಮ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ನನ್ನ ಪ್ರೀತಿಯ ಸಹೋದರರೇ. ಸಮಯ ಆಗಿದೆ, ನಾನು ನಿಲ್ಲಿಸ್ತೇನೆ. ದೇವರ ಚಿತ್ತವಾದ್ರೆ ಇದೇ ಭಾಗವನ್ನ ನಾನು ಬರುವ ಮಂಗಳವಾರದಲ್ಲಿ ಕರ್ತನು ನನಗೆ ಆಶೀರ್ವಾದಿಸಿದರೆ ನಾನು ಇದನ್ನು ಮುಂದುವರಿಸ್ತೇನೆ. ಇಷ್ಟನ್ನ ಸಮಾಧಾನವಾಗಿ ಕೇಳಿದ ನಿಮ್ಮೆಲ್ಲರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತಾ ಈ ಪ್ರಸ್ತಾಪವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.